ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೆವೆನ್ ಆಫ್ ಸ್ಪೈಸಸ್, ಮಸಾಲೆಗಳ ಸ್ವರ್ಗ. ನೀವು ತುಂಬ ವೆರೈಟಿಯಲ್ಲಿ ಮಂಚೂರಿ ತಿಂದಿರ್ತೀರ. ಇವತ್ತು ಕಾರ್ನ್ ಮಂಚೂರಿ ಮಾಡೋಣ. ಬನ್ನಿ ಹಾಗಿದ್ರೆ ಶುರು ಮಾಡೋಣ. ಇಲ್ಲಿ ನಾನು 2 ಕಪ್ನಷ್ಟು ಕಾರ್ನ್ ತೊಗೊಂಡಿದ್ದೀನಿ, ಹಸಿಯಾಗಿರೋದು. ನೀವು ಸ್ವೀಟ್ ಕಾರ್ನ್ ಯಾವುದಾದ್ರೂ ತೊಗೊಳ್ಬೋದು, ಅಮೆರಿಕನ್ ಕಾರ್ನ್ ಅಥವಾ ದೇಸಿ ಕಾರ್ನ್ ಯಾವುದಾದ್ರೂ ತೊಗೊಳ್ಬೋದು, ಅಂದರೆ ಹಸಿಯಾಗಿರಬೇಕು. 2 ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ 1 ಇಂಚಿನಷ್ಟು ಶುಂಠಿ, ಕೊತ್ತಂಬರಿ ದಂಟು, ಬೆಳ್ಳುಳ್ಳಿ, ಉಪ್ಪು, ಹಾಗೆ ಸ್ವಲ್ಪ ಸಕ್ಕರೆ ಬೇಕು. ಇಷ್ಟು ನಮಗೆ ಬೇಕಾಗಿರೋಂಥ ಪದಾರ್ಥ. ಬನ್ನಿ ಈಗ ರೆಡಿ ಮಾಡ್ಕೊಳ್ಳೋಣ. ಕಾರ್ನ ಮೊದಲನೇದಾಗಿ ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಳೋಣ. ಅದ್ರ ಜೊತೆ ಏನು ನನಗೆಲ್ಲ ಥಿಂಗ್ಸ್ನ ಹೇಳಿದ್ನೋ ಅದನ್ನೆಲ್ಲನೂ ಸೇರಿಸಿ ರುಬ್ಕೊಳ್ಳೋಣ. ಉಪ್ಪು, ಸಕ್ಕರೆ, ಕರಿವು, ಕೊತ್ತಂಬರಿ, ಹಾಗೆ ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಇಷ್ಟನ್ನು ಸೇರಿಸಿ ಇದನ್ನು ರುಬ್ಕೊಳ್ಳೋಣ. ರುಬ್ಬಿರೋ ಅಂಥ ಮಿಶ್ರಣಕ್ಕೆ 1/4 ಕಪ್ಪು ಮೈದಾ, 3/4 ಕಪ್ಪು ಕಾರ್ನ್ಫ್ಲೋರ್ ಹಾಕೊಳ್ಳೋಣ. ಹಾಗೆ 2 ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ. ಹಾಗೆ 1 ಚಮಚದಷ್ಟು ಕಾಳು ಮೆಣಸಿನ ಪುಡಿ ಕೂಡ ಇದಕ್ಕೆ ಸೇರಿಸೋಣ. ಉಪ್ಪು ನೀವು ಮೊದಲೇ ಜಾಸ್ತಿ ಹಾಕ್ಕೊಂಡಿದ್ರೆ ಮತ್ತೆ ಈಗ ಹಾಕೋ ಅವಶ್ಯಕತೆ ಇಲ್ಲ. ಅವಾಗೇನಾದರೂ ಕಡಿಮೆ ಹಾಕ್ಕೊಂಡಿದ್ರೆ ಇಲ್ಲಿ ಬೇಕು ಅಂದರೆ ನೀವು ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಬೋದು. ಒಂದು ಅರ್ಧ ಚಮಚದಷ್ಟು ಬೇಕಿಂಗ್ ಪೌಡ್ರು, ಹಾಗೆ 1 ಚಮಚದಷ್ಟು ವಿನಿಗರ್ನ ಹಾಕಿ ಈ ಮಿಶ್ರಣನ ಚೆನ್ನಾಗಿ ಕಲಿಸ್ಕೊಳ್ಳೋಣ. ನೀರು ಹಾಕೋ ಅವಶ್ಯಕತೆ ಇಲ್ಲ, ಹಾಗೆ ಕಲಿಸ್ಕೊಳ್ಳಿ. ಹಾಗೆ ನೀವು ಯಾವ್ಯಾವ ಥರ ಕಾರ್ನ್ ರೆಸಿಪಿ ತಿಂದಿದ್ದೀರಾ, ಹಾಗೆ ಮಂಚೂರಿಯಲ್ಲಿ ಏನೇನು ರೆಸಿಪಿ ತಿಂದಿದ್ದೀರಾ ತಿಳಿಸೋದನ್ನು ಮರಿಬೇಡಿ. ಇಲ್ಲಿ ಜೊತೆಗೆ ನಾನು ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆ ಕಾದ ನಂತರ ಚಿಕ್ಕದಾಗಿ ಮಂಚೂರಿ ಸೈಜಲ್ಲಿ ಬಾಲ್ಸನ್ನ ಮಾಡಿಕೊಂಡು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡೋಣ. ಫ್ಲೇಮು ಮೀಡಿಯಮ್ಮಲ್ಲಿರಲಿ, ತುಂಬ ಜಾಸ್ತಿ ಉರಿ ಇಟ್ಕೊಳ್ಳೋದು ಬೇಡ. ಎಲ್ಲ ಮಂಚೂರಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಇದನ್ನು ಒಂದು ಪ್ಲೇಟಿಗೆ ತೆಗೆದು ಸೈಡಿಗೆ ಇಟ್ಕೊಳ್ಳೋಣ. ಇದಕ್ಕೆ ಬೇಕಾಗಿರೋಂಥ ಮಿಕ್ಕಿರೋ ಅಂಥ ಪ್ರಿಪ್ರೇಷನ್ನ ಮಾಡ್ಕೊಳ್ಳೋಣ. ಒಂದು ಬೌಲಿಗೆ 2-3 ಚಮಚದಷ್ಟು ಕಾರ್ನ್ಫ್ಲೋರು, ಹಾಗೆ ಡಾರ್ಕ್ ಸೋಯಾ ಸಾಸು, ಚಿಲ್ಲಿ ಸಾಸು, ಹಾಗೆ ಸಿಜೋನ್ ಸಾಸ್ ಮತ್ತು ಟೊಮೊಟೊ ಕೆಚಪ್ನ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ 2 ಚಮಚದಷ್ಟು ವಿನಿಗರು, ಒಂದು ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಪೌಡ್ರು, ಸ್ವಲ್ಪ ಶುಗರು ಇಷ್ಟನ್ನು ಹಾಕ್ಕೊಂಡು ಇದನ್ನು ಪ್ರಿಪೇರ್ ಮಾಡಿ ಇಟ್ಕೊಳ್ಳೋಣ. ಸ್ವಲ್ಪ ನೀರನ್ನ ಹಾಕ್ಕೊಂಡು ಹಾಗೆ ಇಲ್ಲಿ 2 ಈರುಳ್ಳಿ, ಹಾಗೆ ಒಂದು ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಹಾಗೆ ಕೊತ್ತಂಬರಿ, ಹಾಗೆ ಸ್ಪ್ರಿಂಗ್ ಆನಿಯನ್ ಇಷ್ಟನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ. ಗ್ರೇವಿ ರೆಡಿ ಮಾಡೋದಕ್ಕೆ ಒಂದು ದಪ್ಪ ತಳ ಇರೋ ಪಾತ್ರೆ ತೊಗೊಂಡು ಅದಕ್ಕೆ 2 ಚಮಚದಷ್ಟು ಆಯಿಲ್ ಹಾಕ್ಕೊಂಡು ಸಣ್ಣದಾಗಿ ಹೆಚ್ಕೊಂಡಿರೋಂಥ ಶುಂಠಿ ಹಾಗೆ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಹಾಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ, ಮೆಣಸಿನ್ಕಾಯಿನೂ ಕೂಡ ಇದಕ್ಕೆ ಸೇರಿಸೋಣ. ಇದೆಲ್ಲನೂ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ 1-2 ನಿಮಿಷ ವೆಯ್ಟ್ ಮಾಡಿದ ನಂತರ ಇದಕ್ಕೆ ಆವಾಗಲೇ ಪ್ರಿಪೇರ್ ಮಾಡ್ಕೊಂಡಿದ್ವಲ್ಲ ಕಾರ್ನ್ಫ್ಲೋರ್ದು ಮಿಶ್ರಣ, ಅದನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು. ಮತ್ತು ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ, ಆಲ್ರೆಡಿ ನಾವು ಕಾರ್ನಿಗೂ ಉಪ್ಪು ಹಾಕಿದ್ದೀವಿ. ಮೇಲಾಗಿ ಡಾರ್ಕ್ ಸೋಯಾ ಸಾಸ್ ಯೂಸ್ ಮಾಡ್ತಿರೋದ್ರಿಂದ, ಕೆಲವೊಂದು ಸಾಸು ಯೂಸ್ ಮಾಡ್ತಿರೋದ್ರಿಂದ ಅದರಲ್ಲಿ ಆಲ್ರೆಡಿ ಸಾಲ್ಟ್ ಇರುತ್ತೆ, ಹಾಗಾಗಿ ಸಾಲ್ಟ್ ಹಾಕ್ಕೋಬೇಡಿ. ಇನ್ ಕೇಸ್ ನಿಮ್ಗೆ ಏನಾದ್ರು ತುಂಬ ಕಡಿಮೆ ಅನ್ನಿಸ್ತು ಅಂದರೆ ಮಾತ್ರ ಸ್ವಲ್ಪ ಜಸ್ಟ್ 1-2 ಪಿಂಚ್ನಷ್ಟು ಹಾಕ್ಕೊಳ್ಳಿ, ಚೆಕ್ ಮಾಡಿ ಹಾಕ್ಕೊಳ್ಳಿ. ನೀವು ಬೇಕು ಅಂದರೆ ಈ ಟೈಮಲ್ಲಿ ಬೇಯಿಸಿರೋಂಥ ಕಾರ್ನ್ ಕೂಡ 1-2-3 ಸ್ಪೂನ್ ಇದಕ್ಕೆ ಹಾಕ್ಕೊಳ್ಬೋದು. ಅದು ಆಪ್ಷನ್, ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ ಒಗ್ಗರಣೆಗೆ ಹಾಕಿದ ಟೈಮಲ್ಲಿ. ಬೇಡ ಅಂದರೆ ಬರೀ ನೀವು ಈರುಳ್ಳಿ, ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಇಷ್ಟನ್ನೇ ಹಾಕ್ಕೊಂಡು ಮಾಡ್ಕೊಳ್ಬೋದು. ಈಗ ಪ್ರಿಪೇರ್ ಮಾಡ್ಕೊಂಡಿರೋಂಥ ಕಾರ್ನ್ದು ಬಾಲ್ಸ್ ಏನಿದೆ ಅದನ್ನು ಹಾಕ್ಕೊಳ್ಳೋಣ. ಈ ಬಾಲ್ಸ್ ಹಾಕಿದ ನಂತರ 1-2 ನಿಮಿಷ ಕೈ ಆಡ್ಕೊಳ್ಳೋಣ. ಆದಷ್ಟು ಈ ಮಂಚೂರಿಗಳನ್ನ ನೀವು ಬಿಸಿಯಾಗಿನೇ ಸರ್ವ್ ಮಾಡಬೇಕು. ಮಾಡಿಟ್ಟು ಆಮೇಲೆ ಸರ್ವ್ ಮಾಡಿದರೆ ಮೆತ್ತಗಾಗೋಗುತ್ತೆ. ನೀವು ಆದಷ್ಟು ಪ್ರಿಪೇರ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ಸರ್ವ್ ಮಾಡಿ, ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಬನ್ನಿ ಈಗ ಸರ್ವ್ ಮಾಡೋಣ. ನೋಡಿ, ಈ ರೀತಿ ಸಣ್ಣದಾಗಿ ಹೆಚ್ಕೊಂಡಿರೋಂಥ ಸ್ಪ್ರಿಂಗ್ ಆನಿಯನ್, ಹಾಗೆ ಕೊತ್ತಂಬರಿ, ಹಾಗೆ ಸ್ವಲ್ಪ ಬೇಕು ಅಂದರೆ ನೀವು ಹೆಚ್ಚಿರೋ ಈರುಳ್ಳಿನೂ ಕೂಡ ಹಾಕ್ಕೊಂಡು ಈ ಕಾರ್ನ್ ಮಂಚೂರಿನ ಸವಿಬೋದು. ಥ್ಯಾಂಕ್ ಯು ಸೋ ಮಚ್.